ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನಲ್ಲಿ ನಾನು ಒಂದು ಈವೆಂಟ್ ಕವರ್ ಮಾಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಒಂದು ಈವೆಂಟ್ ನಡೀತಾ ಇದೆ. ಸೊ ಅದು ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಇವಾಗ 6:30 ಆಗಿದೆ ಟೈಮು. ನಮ್ಮದು ಊಟ ಎಲ್ಲ ಮುಗಿಸಿದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಬಾ ಗುಲ್ಕು, ಏನು ಮಾಡ್ತಿದ್ಯಾ? ಬಾ, ಇದು ನೋಡಿ, ಇದು ನಮ್ಮ ಪೋಸ್ಟ್ ಬಾಕ್ಸು. ಯಾವುದು ಪೋಸ್ಟ್ ಬಂದಿಲ್ಲ. ಇದು ನಮ್ಮ ಮನೆ ಡೋರು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇರು ಇರು, ಅಲ್ಲಿ ನೋಡಿ ಸ್ವೀಡಿಷ್ ಫ್ಲಾಗ್ ಹಾಕಿದ್ದಾರೆ. ನಾವಿವಾಗ ಸೀಮೆನ್ಸ್ ಕ್ಯಾಸಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕ್ಯಾನನ್ ಫೈರಿಂಗ್ ನಡೆಯುತ್ತೆ. ಎವ್ರಿ ಇಯರ್ ಈ ಇವೆಂಟ್ ಮಾಡ್ತಾರೆ. ಸೀಮೆನ್ಸು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇದನ್ನಂತೆ. ಆಮೇಲೆ ಅದಾದ ನಂತರ ನಾವು ಇನ್ನೊಂದು ಗಾರ್ಡನ್ ಹತ್ರ ಹೋಗಬೇಕು. ಅಲ್ಲಿ ಬಾನ್ ಫೈರ್ ಇರುತ್ತೆ. ಸೊ ಈ ಥರ ಬಾನ್ ಫೈರ್ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಸ್ಪ್ರಿಂಗ್ನ ವೆಲ್ಕಮ್ ಮಾಡೋ ಥರ ಇದು ಇವೆಂಟು. ಬನ್ನಿ, ಹೇಗಿರುತ್ತೆ, ಎಷ್ಟು ಜನ ಸೇರಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮನೆ ಮುಂದೆ ಹಿಂಗೆ ಕಸ್ಪರ್ಕೆ ಇಡಬಾರ್ದು, ಒಳಗಡೆ ಇಡಬೇಕದು. ನನ್ನ ಹಸ್ಬೆಂಡು, ನಿಮ್ಗೆ ಗೊತ್ತು ರೀ, ನಂದು ಮಾಡಿಲ್ಲ, ಬನ್ನಿ. ಸೊ ಇವ್ರು ನನ್ನ ಫ್ರೆಂಡು, ನೀವು ನೋಡಿರ್ತೀರಾ ನನ್ನ ಬ್ಲಾಗ್ಸಲ್ಲಿ. ಸೊ ಇವ್ರನ್ನ ಇವಾಗ ಪಿಕ್ ಮಾಡಿಕೊಂಡು ನಾವು ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅದು ನಮ್ಮ ಆಫೀಸು. ಸೊ ಅಲ್ಲಿ ನೋಡಿ ಜನಗಳೆಲ್ಲ ಬರ್ತಾ ಇದ್ದಾರೆ. ಈ ಕಡೆ ಎಷ್ಟೊಂದು ಜನಗಳಿದ್ದಾರೆ ನೋಡಿ, ಎಷ್ಟು ಜನ ಕ್ಯಾನನ್ ಫೈರ್ ಮಾಡ್ತಾರೆ. ಹುಷಾರು ಹುಷಾರು, ಬಾ, ಬನ್ನಿ ಬನ್ನಿ ಬನ್ನಿ. ಅದು ನಮ್ಮ ಆಫೀಸು. ಇದು ಫುಲ್ ಎಲ್ಲ ಬಿಲ್ಡಿಂಗ್ಸು ಸೀಮೆನ್ಸ್ದೆ. ಇದೆಲ್ಲ ನಮ್ಮ ಆಫೀಸ್ ಪಾರ್ಕಿಂಗ್ಗೆ. ಈ ಜಾಗ ನೀವು ನನ್ನ ವ್ಲಾಗಲ್ಲೆಲ್ಲ ನೋಡಿರ್ತೀರಾ. ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಫುಲ್ ಗ್ರೀನರಿ ಆಗಿದೆ. ಓ, ಇಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ಆ ಕಡೆಯಿಂದ ಹೋಗ್ಬೇಕು. ಇದು ಬಂದು ಸೀಮೆನ್ಸ್ ಕ್ಯಾಸಲ್ ಸರೌಂಡಿಂಗ್ಸು. ನನ್ನ ಸುಮಾರು ವೀಡಿಯೋಸಲ್ಲಿ ನಾನು ಈ ಜಾಗನ ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ ಕೂಡ, ಇದು ನನ್ನ ಫೇವ್ರೆಟ್ ಪ್ಲೇಸು ಈ ಫಿನ್ಸ್ಪಾಂಗಲ್ಲಿ ಅಂದ್ಬಿಟ್ಟು. ನಮ್ಮ ಪೇರೆಂಟ್ಸ್ ಬಂದಾಗ ಕೂಡ ಒಂದು 2-3 ಸತಿ ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಆಮೇಲೆ ಎಲ್ಲ ಸೀಸನ್ದು ನಾನು ಈ ಜಾಗದ ವಿಡಿಯೋ ಮಾಡಿದ್ದೀನಿ, ಲೈಕ್ ವಿಂಟರ್, ಆಟಮ್ ಎಲ್ಲ. ನೀವು ನನ್ನ ಹಳೆ ವೀಡಿಯೋಸ್ನ ಹೋಗಿ ನೋಡಿದ್ರೆ ನಿಮಗೆ ಈ ಜಾಗದ ಹಲವಾರು ವೀಡಿಯೋಸು ಸಿಗುತ್ತೆ. ಸೊ ಇಲ್ಲಿಗೆ ನಾವು ಬಂದಿದ್ದೀವಿ. ಎಲ್ಲ ಈವೆಂಟ್ಸು ಇಲ್ಲೇ ನಡೆಯುತ್ತೆ, ಲೈಕ್ ಮಿಡ್ ಸಮ್ಮರ್ ಈವೆಂಟು, ಆಮೇಲೆ ಈ ಕ್ಯಾನನ್ ಫೈರಿಂಗು ಎಲ್ಲ ಇಲ್ಲೇ ನಡೆಯೋದು. ಆಮೇಲೆ ಎವ್ರಿ ಇಯರ್ ಸಮ್ಮರ್ ಟೈಮಲ್ಲಿ ಇಲ್ಲಿ ಮ್ಯಾರಥಾನ್ ಕೂಡ ನಡೆಯುತ್ತೆ. ಇಲ್ಲಿ ಹಲವಾರು ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ಇಲ್ಲೇ ನಿಯರ್ ಬೈ ಸ್ಟಾರ್ಟ್ ಆಗಿಬಿಟ್ಟು ಎಂಡ್ ಆಗೋದು ಕೂಡ ಈ ಪಾತಲ್ಲೇ ಇರುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಷ್ಟು ಜನನ ನಾನು ನೋಡೇ ಇರಲಿಲ್ಲ. ಅಲ್ಲಿ ಮುಂದೋಗೋಣ ಬನ್ನಿಲ್ಲ ಅಂದ್ರೆ ಕಾಣಿಸಲ್ಲ. ಸೌಂಡ್ ಅಷ್ಟೇ ಬಂತು, ಕಾಣಿಸ್ಲಿಲ್ಲ. ಮುಂದೋಗೋಣ ಬನ್ರಿ, ಇನ್ನೊಂದು ಹೊಡಿತಾರೆ. ನೋಡಿ, ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಕ್ಯಾನನ್ ಫೈರ್ ಮಾಡಿಬಿಟ್ರು. ನಾವಿನ್ನ ಇಲ್ಲಿದ್ವಿ, ಅಲ್ಲಿಂದ ಸೌಂಡ್ ಬಂತು. ಅಲ್ಲಿ ನೋಡಿ ಮಾಡ್ತಾ ಇದ್ದಾರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದು ಬಂದು ಸೀಮೆನ್ಸ್ ಕ್ಯಾಸಲ್ಲು. ಇವಾಗ ಇನ್ನೊಂದು ಫೈರ್ ಹಾಕ್ತಾರೆ. ಸೊ ಅದು ಪೌಡ್ರ್ ಹಾಕ್ತಾ ಇದ್ದಾರೆ. ನೋಡಿ ಇವಾಗ ಬರುತ್ತೆ.
ಇದೇ ಕ್ಯಾನನ್ ಫೈರಿಂಗ್. ಅಂದರೆ ನಮ್ಮ ಕನ್ನಡದಲ್ಲಿ ಹೇಳಬೇಕಂದ್ರೆ ಪಿರಂಗಿ ಅಂತ. ನೀವು ಹಳೆ ಕಾಲದ್ದು ವಾರ್ ಮೂವೀಸು, ಈ ರಾಜ್ರದ್ದು ಮೂವೀಸ್ ಎಲ್ಲ ನೀವು ನೋಡಿದ್ರೆ ಇದನ್ನು ಗಮನಿಸ್ಬೋದು ನೀವು. ಇದರಿಂದ ಶತ್ರುಗಳನ್ನ ಲೈಕ್ ನಾಶ ಮಾಡೋದಕ್ಕೆ ಇದನ್ನು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಆ್ಯಸ್ ಎ ವೆಪನ್ನ. ಸೀಮೆನ್ಸ್ದು ಫಸ್ಟ್ ಮ್ಯಾನುಫ್ಯಾಕ್ಚರ್ ಬಂದು ಇದೇ ಆಗಿತ್ತು. ಸೊ ಹಾಗಾಗಿ ಇದನ್ನು 2 ಇಟ್ಟಿದ್ದಾರೆ ಅಲ್ಲಿ, ಜಸ್ಟ್ ಸಿಂಬಲೈಸ್ಗೆ. ಬಂತು 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 ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. ಹಾಯ್ 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 ಹಾಯ್. ಗುಲ್ಕು ಗುಲ್ಕು ನೋಡ್ದ್ಯಾ? ಗುಲ್ಕು ನೋಡ್ದ್ಯಾ? ಏನದು? ಹೀಗೆ 3 ಸಾರಿ ಫೈರ್ ಆದ ನಂತರ ಎಲ್ಲರೂ ಸೇರಿ ಗ್ರೂಪ್ ಸಾಂಗ್ ಹಾಡಿದ್ರು. ಅದಾದ ನಂತರ ಸ್ವಲ್ಪ ಭಾಷಣ ಇತ್ತು. ಅವ್ರು ಏನು ಹೇಳಿದ್ರು ಅಂತ ಅಷ್ಟು ಅರ್ಥ ಆಗಲಿಲ್ಲ. ಅದಾಗಿ ಭಾಷಣ ಎಲ್ಲ ಮುಗಿದ್ಮೇಲೆ ಮತ್ತೆ ಸಾಂಗ್ ಎಲ್ಲ ಆದಮೇಲೆ ಮತ್ತೆ 3 ಸಾರಿ ಫೈರ್ ಮಾಡ್ತಾರೆ. ಮಕ್ಳುಗಳಿಗೆ ಏನು ನಡೀತಾ ಇದೆ ಗೊತ್ತಿಲ್ಲ, ಅವರೆಲ್ಲ ಸಿಕ್ಕಿರೋದೇ ಅವರಿಗೆ ಖುಷಿ. ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾಯಿದ್ರು ಗಾರ್ಡನಲ್ಲಿ. ಸೊ ಆಚೆ ಯಾವಾಗಲೂ ಈ ರೀತಿ ಒಂದು 3-4 ಈ ರೀತಿ ಕ್ಯಾನನ್ ಫೈರಿಂಗ್ ಇಟ್ಟಿರ್ತಾರೆ. ಸೊ ನಾವು ಬೇರೆ ಟೈಮಲ್ಲಿ ಬಂದಾಗ ಇದ್ರ ಜೊತೆ ಎಲ್ಲ ಪಿಕ್ಚರ್ ಎಲ್ಲ ತಗೊಂಡಿದ್ದೀವಿ. Hjärtligt välkomna till denna. Känner jag att just sol och bad den närm. Jag fick väldigt många vänner redan som liten. ಫೈರಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ವಲ್ಪ ಟೈಮು ಗಾರ್ಡನಲ್ಲಿ ಆಟ ಆಡ್ತಾಯಿದ್ರು. ಇವರು ಆಟ ಎಲ್ಲ ಆಡಿದ ನಾವು ಇನ್ನೊಂದು ಕಡೆ ಬೋನಾ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಾನ್ ಫೈರ್ ಹಾಕ್ತಾರೆ. ಅಂದರೆ ಎಲ್ಲರೂ ಅಲ್ಲಿ ಸೇರ್ತಾರೆ. ಆಮೇಲೆ ಕಟ್ಟಿಗೆ ಎಲ್ಲ ಹಾಕಿಬಿಟ್ಟು, ಇವಾಗ ನಾವು ಹೋಲಿ ಟೈಮಲ್ಲೆಲ್ಲ ಫೈರ್ ಹಾಕಿರ್ತೀವಲ್ಲ ಆ ಥರ ಫೈರ್ ಹಾಕಿಬಿಟ್ರು. ಆಮೇಲೆ ಅಲ್ಲಿ ಕೂಡ ಮ್ಯೂಸಿಕ್ಕು ಎಲ್ಲ ನಡೆಯುತ್ತೆ. ಆಮೇಲೆ ಬಾರ್ಬಿಕ್ಯೂ ಎಲ್ಲ ಮಾಡ್ತಾರೆ. ಇವರು ಸಮ್ಮರ್ ಅಂದ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರಿಗೆ ಚಳಿ ಆಗ್ತಾ ಇದೆ ಅಂತೆ, ಮನೆಗೆ ಹೋಗ್ಬೇಕಂತಿದ್ದಾರೆ. ಇವರು ಇಲ್ಲಿ ನೋಡಿ ಜಾಕೆಟೇ ಇಲ್ಲ, ತೆಳ್ಳನ್ ಸ್ವೆಟರ್ ಹಾಕ್ಕೊಂಡು ಬಂದಿದ್ದಾರೆ. ಚಳಿ ಆಗ್ತಾ ಇದೆ, ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಇವ್ರು ಎಷ್ಟು ಸ್ಮಾರ್ಟ್ ಇದ್ದಾರೆ ಕಪ್ಪಲ್. ಇಬ್ರು ವಿಂಟರ್ ಜಾಕೆಟ್ಸ್ ಹಾಕೊಂಡು ಬಂದಿದ್ದಾರೆ. ಮನೆಗೆ ವಾಪಸ್ ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು ಅಲ್ಲಿ. ಇಲ್ಲಿ ನನ್ನ ಫ್ರೆಂಡು ಜಾಕೆಟ್ ತಗೊಂಬರಕ್ಕೆ ಮತ್ತೆ ಇಲ್ಲಿ ಬಂದಿದ್ದೀವಿ ನೋಡಿ, ಅವರಿಗೋಸ್ಕರ. ಇಲ್ಲಿ ಇವರು ನಮ್ಮ ಯಜಮಾನ್ರು ಶಾರ್ಟ್ಸ್ ಹಾಕೊಂಡು ಬಂದಿದಾರಲ್ವಾ, ಸೊ ಅದಕ್ಕೆ ಮನೆಗೆ ಹೋಗಿ ಇವಾಗ ಪ್ಯಾಂಟ್ ತಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಬೇಡವಾ? ಎಲ್ಲಿಗೆ ಹೋಗ್ಬೇಕು ಮತ್ತೆ? ಹೋಗೋಣ ಈಗ. ಪಪ್ಪಗೆ ಚಳಿ ಆಗ್ತಾ ಇದೆ ಅಂತೆ, ಪ್ಯಾಂಟ್ ತಗೊಂಡು ಜಾಕೆಟ್ ಹಾಕೊಂಡು ಬಂದ್ರು. ವಿಂಟರ್ ಜಾಕೆಟ್ ಹಾಕೊಂಡು ಬಂದಿದ್ದೀರಲ್ಲ ಎಷ್ಟು. ಅಲ್ಲಿ ನೋಡಿ ಅವರು. ಸೊ ಅಲ್ಲಿಂದ ಇವಾಗ ಇಲ್ಲಿ ಬರೋದು. ಸೊ ಅದೇ ಪದ್ಧತಿ ಇವ್ರದ್ದು. ಅಲ್ಲಿ ಕ್ಯಾನಾನ್ ಫೈರಿಂಗ್ ಮಾಡಿ ಎಲ್ಲರೂ ಇಲ್ಲಿ ಬಂದು ಇಲ್ಲೆಲ್ಲ ಬಾರ್ಬಿಕ್ಯೂ ಮಾಡಿರ್ತಾರೆ. ಸೊ ದ್ಯಾಟ್ ಹಾಟ್ ಡಾಗ್ ಮಾಡಿಕೊಂಡು ತಿಂತಾರೆ. ಅಲ್ಲಿ ನೋಡಿ, ಅಲ್ಲಿ ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ.
ಸೊ ಈಗ ಕತ್ಲಾಗೋವರೆಗೂ ಇಲ್ಲಿ ಎಲ್ಲ ಮಕ್ಕಳಾಡೋದು, ಆಮೇಲೆ ಎಲ್ಲರೂ ಮ್ಯಾಟ್ ಎಲ್ಲ ತೊಗೊಂಡು ಬಂದು ಕುತ್ಕೊಂಡು ಕಾಫಿ, ಟೀ, ಬಿಸ್ಕೆಟ್ ಎಲ್ಲ ತಿಂತಾ ಇರ್ತಾರೆ. ಆಮೇಲೆ ಇಲ್ಲಿ ಬನ್ನು, ಕಾಫಿ ಎಲ್ಲ ಸಿಗುತ್ತೆ. ಸೊ ಜನ ಅದು ತೊಗೊಂಡ್ಬಿಟ್ಟು ತಿಂತಾ ಇರ್ತಾರೆ. ಸೊ ಕತ್ಲಾಗೋವರೆಗೂ ವೆಯ್ಟ್ ಮಾಡಬೇಕು. ಕತ್ಲಾದಮೇಲೆ ಇಲ್ಲಿ ಬೆಂಕಿ ಹಚ್ತಾರೆ. ಸೊ ಅಲ್ಲಿವರೆಗೂ ನಾವು ಹಾಗೆ ವಾಕ್ ಮಾಡಿಕೊಂಡು ಎಲ್ಲರೂ ಸೇರಿದ್ವಲ್ವ, ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆಮೇಲೆ ಮ್ಯೂಸಿಕ್ಕು ಕೂಡ, ಅಂದರೆ ಹಾಡು ಕೂಡ ಹೇಳ್ತಾಯಿದ್ರು. ಅವ್ರು ಹಾಡು ಹೇಳೋದೇನು ನಮಗೆ ಅರ್ಥನೂ ಆಗೋಲ್ಲ, ತುಂಬ ಮೆಲ್ಲಗೆ ಬರ್ತಾಯಿತ್ತು ವಾಯ್ಸು. ಸೊ ನಮ್ಮ ಮಾತಿನ ಗಲಾಟೆಗೆ ಏನು ಕೇಳಿಸ್ತಾನೆ ಇರಲಿಲ್ಲ. ಇವರೆಲ್ಲ ನಮ್ಮ ಕನ್ನಡದವರೇ. ಸೊ ಕನ್ನಡ ಗ್ರೂಪ್ ಒಂದಾಗ್ಬಿಟ್ಟಿದೆ. ಇಲ್ಲಿ ಮುಂಚೆ ಎಲ್ಲ ನಾವು ಒಂದು 6, 7, 8 ಇಯರ್ಸ್ ಬ್ಯಾಕ್ ಎಲ್ಲ ಏನಿತ್ತು ಅಂದರೆ ಇಂಡಿಯನ್ಸ್ ಇರೋದೇ ತುಂಬ ಕಡಿಮೆ ಇತ್ತು. ಸೊ ಇಂಡಿಯನ್ಸ್ ಅನ್ನೋದು ಒಂದು ಗ್ರೂಪ್ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲೇ ಫಿನ್ಸ್ಪಾಂಗಲ್ಲೇ. ಸೊ ಹಾಗಾಗಿ ನಾವು ಸ್ಟೇಟ್ ವೈಸ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಕಟ್ಟಿಗೆ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಕತ್ಲಾದ ತಕ್ಷಣ ಇಲ್ಲಿ ಫೈರ್ ಹಾಕ್ತಾರೆ. ಆಮೇಲೆ ನಾವು ಎಲ್ಲ ಚಿಪ್ಸು, ಆಮೇಲೆ ಜ್ಯೂಸು, ಚಾಕ್ಲೇಟು ಮಕ್ಕಳಿಗೆ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಎಲ್ಲ ನಾವು ಮಾತಾಡಿಕೊಂಡು ಹಾಗೆ ಸ್ವಲ್ಪ ಚಿಪ್ಸ್ ಎಲ್ಲ ತಿಂದ್ಕೊಂಡು ಹರಟೆ ಹೊಡಿತಾ ಇದ್ವಿ. ಆ್ಯಕ್ಚುಲಿ ಇವಾಗ ಕತ್ಲಾಗೋದೇ 9:30 ಆಗುತ್ತೆ. ಇವಾಗ ಇನ್ನೂ ಒಂದು ತಿಂಗಳಾದಮೇಲೆ ಇನ್ನೂ 10, 11 ಆಗುತ್ತೆ. ಸೊ 9:30 ತನಕ ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಅವರು ಬೆಂಕಿ ಹಚ್ಚಿದ್ರು. ಇಲ್ಲಿ ನೋಡಿ ಕೆರೋಸಿನ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಇವಾಗ ಹಚ್ತಾರೆ ಅನಿಸುತ್ತೆ. ನೋಡಿ ಬೆಂಕಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಆ್ಯಕ್ಚುಲಿ ಸ್ವಲ್ಪ ಚಳಿ ಇತ್ತಲ್ವ ನಮಗೆ. ಸೊ ಇದು ಫೈರ್ ಹಾಕಿದ ಮೇಲೆ ಫುಲ್ ಬೆಚ್ಚಗೆ ಅನಿಸ್ತಾ ಇತ್ತು. ಇದು ಉರಿ ಸ್ವಲ್ಪ ಕಡಿಮೆ ಆದ ನಂತರ ಎಲ್ಲರೂ ಹತ್ತಿರ ಹೋಗ್ಬಿಟ್ಟು ಬಿಸಿ ಕಾಸ್ಕೋತಾರೆ. ದಿಸ್ ಈಸ್ ಹೌ ದೇ ವೆಲ್ಕಮ್ ಸ್ಪ್ರಿಂಗ್ ಅನ್ನೋ ಥರ. ಆಮೇಲೆ ನಮ್ಮ ಮಕ್ಕಳು ಕೂಡ ಆಟ ಆಡಿ ಆಡಿ ಒಂದು 2 hours ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು. ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ರು. ನಿದ್ದೆ ಬೇರೆ ಬಂದಿತ್ತು ಅವರಿಗೆ. ಇದಾಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಸೊ ನಾವು ಅಷ್ಟೇ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಬಿಸಿ ಕಾಸ್ಕೊಂಡು ಸ್ಪ್ರಿಂಗ್ನ ವೆಲ್ಕಮ್ ಮಾಡ್ತಾ ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ಇವ್ರ ಸೆಲೆಬ್ರೇಷನ್ ಹೇಗೆ ಅನಿಸ್ತು ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ನಿಮಗೆ ಯಾವ ಥರ ವಿಡಿಯೋಸ್, ಲಾಂಗ್ ವಿಡಿಯೋಸ್ ಬೇಕು ಅಂತ ಕೂಡ ನೀವು ಕಮೆಂಟಲ್ಲಿ ಹಾಕಿ. ನಾನು ಆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. See you in my next video. Please like, share and subscribe to my channel. Bye bye.